ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಬೈಕರ್ ಬಾಂಡ್ ರವಿ. ಇವತ್ತು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಆಲ್ರೆಡಿ ನಿಮ್ಗೆ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿರುತ್ತೆ ಏನ್ ಇವತ್ತಿನ ವಿಡಿಯೋ ಸ್ಪೆಷಲ್ಲು ಅಂತ. ನಮ್ಮೂರ ಜಾತ್ರೆ. ಹೌದು, ನಿಜ. ನಮ್ದು ನೇಟಿವ್, ನಾನು ಹುಟ್ಟಿದ ಊರಲ್ಲಿ ಇವತ್ತು ಜಾತ್ರೆ ನಡೀತಿದೆ. ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. ನಮ್ಮೂರೇನು ತುಂಬ ದೂರ ಏನಿಲ್ಲ, ಯಲಹಂಕದಿಂದ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇಲ್ಲೇ ದೇವನಹಳ್ಳಿ ಹತ್ರ ನಾಗೇನಹಳ್ಳಿ ಅಂತ ಒಂದು ಊರು. ನಾನು ಹುಟ್ಟು ಬೆಳೆದಿದ್ದೆಲ್ಲ ಅದೇ ಊರಲ್ಲಿ. ಆದರೂ ನಮ್ಮೂರಲ್ಲಿ ಜಾತ್ರೆ ಅಂತಂದರೆ ಅದ್ರದ್ದೊಂದು ವೈಬ್ ಚೆನ್ನಾಗಿರುತ್ತೆ. ಜಾತ್ರೆ ಅಂದರೆ ಬರೀ ಒಂದು ಹಬ್ಬ ಆ ವಿಚಾರಕ್ಕೆ ನಿಂತ್ಕೊಳಲ್ಲ, ಅಲ್ಲೊಂದು ಎಮೋಷನ್ಸ್ ಇರುತ್ತೆ. ಹುಟ್ಟು ಬೆಳೆದಿದ್ದ ಊರಲ್ಲಿ ಅಟ್ಯಾಚ್ಮೆಂಟ್ಸ್ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ. ಅಲ್ಲಿ ಹೋದಾಗ ಅದ್ರದ್ದು ಎನ್ವಿರಾನ್ಮೆಂಟೇ ಡಿಫ್ರೆಂಟು, ಏನೋ ಹಳೇದೆಲ್ಲ ಜ್ಞಾಪಕ ಇರುತ್ತೆ. ನಿಮ್ಮ ಊರುಗಳಲ್ಲೂ ನಿಮಗೂ ಜಾತ್ರೆ ಇರುತ್ತೆ. ಎಷ್ಟೊಂದು ಜನ ಅವ್ರ ಊರುಗಳಿಂದ ಬಿಟ್ಟು ಬಂದು ಬೆಂಗಳೂರಲ್ಲಿ ಇರ್ತೀರಾ. ಸೊ ಏನೋ ಒಂದು ಹಬ್ಬಕ್ಕೆ, ಜಾತ್ರೆ, ಈ ಥರ ಏನೋ ಒಂದು ಫಂಕ್ಷನ್ಸ್ಗೆ ಊರಿಗೆ ಹೋದಾಗ ಆ ವೈಬ್ನ ಎಂಜಾಯ್ ಮಾಡ್ತೀರಲ್ವಾ, ಅದೇ ರೀತಿ ನಂದು. ಈ ಹಬ್ಬದ್ದು ಸ್ಪೆಷಲ್ ಏನಪ್ಪ ಅಂತಂದರೆ, ವಿಗ್ರಹ ಅಥವಾ ದೇವಿ ಏನಿದೆ ಅದನ್ನ ಇವತ್ತೇ ಮಣ್ಣಲ್ಲಿ ಮಾಡ್ತಾರೆ. ಮಣ್ಣಲ್ಲಿ ಮಾಡಿ ಅದಕ್ಕೆ ಪೂಜೆ ಮಾಡಿ ಇವತ್ತು ಮಿಡ್ ನೈಟೇ ನೀರಿಗೆ ಬಿಟ್ಬಿಡ್ತಾರೆ. ಅದಾದಮೇಲೆ ನಾಳೆ ಫುಲ್ ನಾನ್ ವೆಜ್ಜು. ಸೊ ಇವತ್ತು ನೈಟೇ ಎಲ್ಲ ಮರಿ ಹೊಡೆದು ನಾಳೆ ಬೆಳಿಗ್ಗೆ 6 ಗಂಟೆಗೆಲ್ಲ ಮಟನ್ ಊಟಗಳು ರೆಡಿ ಇರ್ತವೆ. ರೋಡ್ ನೋಡ್ತಿದ್ದೀರಾ, ಇದು ಆ್ಯಕ್ಚುಲಿ ಏರ್ಪೋರ್ಟಿಗೆ ಹೋಗುತ್ತೆ ರೋಡು. ಏರ್ಪೋರ್ಟ್ ಎತ್ ಕಡೆಯಿಂದ ಅಂದರೆ ನೀವು ಇಫ್ ಇನ್ ಕೇಸ್ ಏನಾದರೂ ವೈಟ್ ಫೀಲ್ಡ್ ಕಡೆಯಿಂದ ಬಂದರೆ ಏರ್ಪೋರ್ಟಿಗೆ ಹೋಗೋದಕ್ಕೆ ಇದೇ ರೋಡ್ ನೋಡಿ. ರೋಡ್ ಮಾತ್ರ ಸಖತ್ತಾಗಿದೆ ಇದು. ನಾವು ಚಿಕ್ಕ ಹುಡುಗರಲ್ಲಿ ಇರಬೇಕಾದ್ರೆ ರೋಡ್ಗಳೆಲ್ಲ ಏನಿರಲಿಲ್ಲ, ಫುಲ್ ಎಲ್ಲ ಇದೆಲ್ಲ ಒಳ್ಳೆ ಕಾಡು ಥರ ಇರ್ತಿತ್ತು. ಈಗೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಏರ್ಪೋರ್ಟ್ ಬಂದಿದ್ದು ಇಲ್ಲಿನ ಲ್ಯಾಂಡ್ ಪ್ರೈಸ್ಗಳನ್ನೆಲ್ಲ ಮಾತಾಡ್ಸಂಗೆ ಇಲ್ಲ ಗುರು, ಆ ರೇಂಜಿಗಿದೆ. ನಿಮಗೆ ಅಲ್ಲಿ ಲೆಫ್ಟಲ್ಲಿ ಏನು ಕಾಣ್ತಿದೆ ಅದೇ ನಮ್ಮೂರು. ನಮ್ಮೂರು ಚಿಕ್ಕ ಊರು, ಒಂದು 50 ಮನೆ ಇರ್ಬೋದೇನೋ ಅಷ್ಟೇ. ಸೊ ಬನ್ನಿ, ನಮ್ಮೂರಿನ ಜಾತ್ರೆನ ನಿಮಗೂ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಪ್ರಭಾವಳಿ ಹೂವಿನ ಅಲಂಕಾರ ಕಂಪ್ಲೀಟ್ ಆಗಿದೆ. ನೀವೀಗೇನು ನೋಡ್ತಿದ್ದೀರಾ, ಇದು ಮಣ್ಣಿಂದ ಮಾಡಿರುವಂಥ ವಿಗ್ರಹನ ರೆಡಿ ಮಾಡ್ತಿದ್ದಾರೆ.
ಈಗ ಏನು ನೋಡ್ತಿದ್ದೀರಾ ಅದು ಅಲ್ಲಿ ಬಲಿ ಕೊಡ್ತಿದ್ದಾರೆ ದೇವರಿಗೆ. ದೀಪದ ಉತ್ಸವ ಎಲ್ಲ ಇರುತ್ತೆ, ಅದೆಲ್ಲ ಮಿಸ್ ಮಾಡ್ಕೊತಿದ್ದೀನಿ. ಬಟ್ ಆಪ್ಷನ್ ಇಲ್ಲ, ಕೆಲಸ ಇರೋದ್ರಿಂದ ಹೋಗಲೇಬೇಕು. ಸೊ ರಾತ್ರಿ 12:30 1 ಗಂಟೆ ಮೇಲೆ ದೇವ್ರನ್ನ ನೀರಿಗೆ ಬಿಡೋದು. ಸೊ ಹಂಗಾಗಿ ಅಲ್ಲಿ ತನಕ ಇರ್ತಿಲ್ಲ ನಾನು. ಸೊ ಹಬ್ಬ ನಡೀತಿದೆ, ಬಂದೆ, ಪೂಜೆ ಮುಗಿಸ್ಕೊಂಡೆ, ನಮ್ಮೂರ ಜಾತ್ರೆ ನೋಡಿಕೊಂಡು ಸೀದಾ ಮನೆ ಕಡೆ ಗಾಡಿ ತಿರುಗಿಸಿದ್ದೀನಿ. ಇದು ನಮ್ಮೂರಿನ ಜಾತ್ರೆ. ನಿಮ್ಮೂರಲ್ಲೂ ಇದೇ ಥರ ಏನಾದರೂ ಜಾತ್ರೆ ಮಾಡ್ತಾರೆ ಅಂತಂದರೆ ನಿಮ್ದು ಯಾವ ಊರು ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.